ರಾಜವಂಶದ ವಿಸ್ತರಣೆಯ ಹಾದಿ, ವಿಜಯನಗರ ಅಸ್ಥಿರತೆ ಮತ್ತು ಬಂಡಾಯದ ಬೀಜ. ಸ್ನೇಹಿತರೆ ನಮಸ್ಕಾರ. ಇಂದಿನ ಎಪಿಸೋಡ್ನಲ್ಲಿ ನಾವು ಮೈಸೂರು ರಾಜವಂಶದ ಆರಂಭಿಕ ರಾಜರಾದ ಯದುರಾಯ ಒಡೆಯರ್, 1ನೇ ಚಾಮರಾಜ ಒಡೆಯರ್ ಮತ್ತು ತಿಮ್ಮರಾಜ ಒಡೆಯರ್ ಅವರ ಬಗ್ಗೆ ತಿಳಿದುಕೊಂಡಿದ್ದೇವೆ. ಅವರು ಹೇಗೆ ಮೈಸೂರು ರಾಜವಂಶಕ್ಕೆ ಅಡಿಪಾಯ ಹಾಕಿದರು, ಅವರು ಎದುರಿಸಿದ ಸವಾಲುಗಳೇನು ಅನ್ನೋದನ್ನು ನೋಡಿದ್ದೇವೆ. ಇಂದಿನ ಈ ಹೊಸ ಎಪಿಸೋಡ್ನಲ್ಲಿ ಇವರು ಹಾಕಿಕೊಟ್ಟ ಅಡಿಪಾಯವನ್ನು ಮುಂದುವರಿಸಿಕೊಂಡು ಹೋದವರು ಯಾರು, ಅವರಿಗಿದ್ದ ಸವಾಲುಗಳೇನು, ಮೈಸೂರು ರಾಜ್ಯ ಮತ್ತಷ್ಟು ವಿಸ್ತಾರವಾಗಿದ್ದು ಹೇಗೆ ಅನ್ನೋ ಬಗ್ಗೆ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ನಮಸ್ಕಾರ ಸ್ನೇಹಿತರೆ, ಪಲ್ಲವಿ ಪಯಣ ಚಾನಲ್ಗೆ ಹಾಗೂ ಮೈಸೂರು ರಾಜವಂಶದ ಇತಿಹಾಸ ಸರಣಿಯ 3ನೇ ಭಾಗಕ್ಕೆ ನಿಮಗೆಲ್ಲ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ತಿಮ್ಮರಾಜ ಒಡೆಯರ್ ನಂತರ ಬಂದ ರಾಜರು ಹಾಗೂ ಅವರು ಎದುರಿಸಿದ ಸವಾಲುಗಳು, ಆ ಕಾಲದಲ್ಲಿ ಎದುರಾದ ದೊಡ್ಡ ರಾಜಕೀಯ ಬದಲಾವಣೆಗಳ ಬಗ್ಗೆ ನೋಡ್ತಾ ಹೋಗ್ತೀವಿ. ನೀವಿನ್ನು ಹಿಂದಿನ ಎಪಿಸೋಡ್ಗಳನ್ನು ನೋಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಇರುತ್ತದೆ, ಅದನ್ನು ನೀವು ನೋಡಬಹುದು. ಬನ್ನಿ ಇಂದಿನ ವಿಡಿಯೋವನ್ನು ಶುರು ಮಾಡೋಣ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಆಗಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಲು ಮರೆಯಬೇಡಿ. ಸ್ನೇಹಿತರೆ, ತಿಮ್ಮರಾಜ ಒಡೆಯರ್ 1478ರಲ್ಲಿ ನಿಧನರಾದ ನಂತರ ಅವರ ಪುತ್ರ 2ನೇ ಚಾಮರಾಜ ಒಡೆಯರ್ ಅವರು ಅಧಿಕಾರಕ್ಕೆ ಬರುತ್ತಾರೆ. ಮೈಸೂರು ರಾಜ್ಯದ 4ನೇ ಅರಸರಾಗಿ ಸುಮಾರು 35 ವರ್ಷಗಳ ಕಾಲ ಆಡಳಿತ ನಡೆಸುತ್ತಾರೆ. ಇವರ ಈ ಸುದೀರ್ಘ ಆಡಳಿತ ಸುಲಭದಿಂದಿರಲಿಲ್ಲ. ಇವರ ಅವಧಿಯಲ್ಲಿ ಮೊಘಲರ ಆಕ್ರಮಣದ ಭಯ, ಯುರೋಪಿಯರನ್ನ ಆಕ್ರಮಣದ ಭಯ ಹಾಗೂ ವಿಜಯನಗರದ ಅಸ್ಥಿರತೆ ಎಲ್ಲವೂ ದೊಡ್ಡ ಸವಾಲುಗಳಾಗಿದ್ದವು. ವಿಜಯನಗರದ ಅಸ್ಥಿರತೆ ಎಷ್ಟರ ಮಟ್ಟಿಗೆ ಇತ್ತು ಅಂದ್ರೆ 2ನೇ ಚಾಮರಾಜ ಒಡೆಯರ್ ಅವರು ವಿಜಯನಗರದ ಒಟ್ಟು 8 ರಾಜರ ಕೆಳಗೆ ಸಾಮಂತರಾಗಿ ಆಡಳಿತ ಮಾಡುವ ಪರಿಸ್ಥಿತಿ ಇತ್ತು. ಚಾಮರಾಜ ಒಡೆಯರ್ ಅವರು ಈ ಸವಾಲುಗಳನ್ನು ಹೇಗೆ ಎದುರಿಸಿದರು ಅನ್ನೋದನ್ನು ನೋಡಲು ಮೊದಲು ಈ ಕಾಲಘಟ್ಟದಲ್ಲಿ ವಿಜಯನಗರದ ಅಸ್ಥಿರತೆ ಹೇಗಿತ್ತು, ಅದು ಮೈಸೂರು ರಾಜ್ಯಕ್ಕೆ ಅನುಕೂಲ ಆಯ್ತಾ ಅಥವಾ ಇನ್ನಷ್ಟು ಸವಾಲುಗಳನ್ನು ನೀಡ್ತಾ ಅನ್ನೋದನ್ನು ನೋಡೋಣ. ವಿಜಯನಗರದ ಅಸ್ಥಿರತೆ, ರಾಜಕೀಯ ಅಶಾಂತಿ ಹಾಗೂ ಸೋಲುಗಳು. ಸ್ನೇಹಿತರೆ, 2ನೇ ಚಾಮರಾಜ ಒಡೆಯರ್ ಅವರು ಅಧಿಕಾರಕ್ಕೆ ಬಂದ ಈ ಸಮಯದಲ್ಲಿ ವಿಜಯನಗರ ಸಾಮ್ರಾಜ್ಯದ ಒಳ ರಾಜಕೀಯ ಪರಿಸ್ಥಿತಿ ತುಂಬಾ ಅಸ್ಥಿರವಾಗಿತ್ತು. ಸಂಗಮ ವಂಶದ ವಿರೂಪಾಕ್ಷರಾಯರ ಮರಣದ ನಂತರ ಪ್ರೌಢರಾಯರು ಅಧಿಕಾರಕ್ಕೆ ಬರುತ್ತಾರೆ. ಆದರೆ ಇವರ ಆಡಳಿತದಲ್ಲಿ ಅಧಿಕಾರಿಗಳು ಇವರಿಗೆ ಗೌರವ ಕೊಡ್ತಾ ಇರಲಿಲ್ಲ. ಹೀಗಾಗಿ ಅವರು ಸೇನೆ ನಾಯಕನೇ ಆಗಿದ್ದ ಸಾಳುವ ನರಸಿಂಹ ದೇವರಾಯರು ಪ್ರೌಢರಾಯರನ್ನು ಕೆಳಗಿಳಿಸಿ ಅಧಿಕಾರವನ್ನು ಕೈಗೆತ್ತಿಕೊಳ್ಳುತ್ತಾರೆ. ಈ ಮೂಲಕ ವಿಜಯನಗರದಲ್ಲಿ ಸಂಗಮ ವಂಶ ಕೊನೆಗೊಂಡು ಸಾಳುವ ವಂಶ ಆಡಳಿತ ಶುರುವಾಗುತ್ತದೆ. ಆದರೆ ಸಾಳುವ ನರಸಿಂಹ ದೇವರಾಯರ ಕಾಲದಲ್ಲೂ ಶಾಂತಿ ಇರಲಿಲ್ಲ. ಒಡಿಶಾದ ಗಜಪತಿ ರಾಜರಾದ ಪುರುಷೋತ್ತಮ ಗಜಪತಿ ವಿರುದ್ಧ ನಡೆದ ಯುದ್ಧದಲ್ಲಿ ವಿಜಯನಗರ ತನ್ನ ಪೂರ್ಣ ಆಂಧ್ರದ ಭಾಗವನ್ನು ಕಳೆದುಕೊಂಡಿತು. ಈ ಸೋಲಿನಿಂದ ಸಾಮಂತ ರಾಜ್ಯಗಳಲ್ಲಿ ಅಸಮಾಧಾನ ಹೆಚ್ಚಾಯಿತು. ವಿಜಯನಗರದ ಮೇಲೆ ನಂಬಿಕೆ ಕುಸಿಯಿತು. ಅನೇಕ ಆಡಳಿತಗಾರರು ಬಂಡಾಯದತ್ತ ತಿರುಗಿದರು. ಒಟ್ಟಾರೆ ಹೇಳಬೇಕೆಂದ್ರೆ ವಿಜಯನಗರ ಸಾಮ್ರಾಜ್ಯದಲ್ಲಿ ಸಿಂಹಾಸನಕ್ಕೆ ಪೈಪೋಟಿ ಹೆಚ್ಚಾಗಿರುತ್ತದೆ. ಅಧಿಕಾರಕ್ಕಾಗಿ ಹತ್ಯೆಗಳನ್ನು ಮಾಡಲಾಗುತ್ತದೆ. ಸಾಳುವ ವಂಶ ಕೊನೆಗೊಂಡು ತುಳುವ ವಂಶ ಶುರುವಾಗುತ್ತದೆ. ಹೀಗೆ ವಿಜಯನಗರದ ಆಡಳಿತ ತನ್ನ ಸ್ಥಿರತೆಯನ್ನು ಕಳೆದುಕೊಳ್ಳುತ್ತದೆ. ಇತ್ತ ಈ ಎಲ್ಲ ರಾಜಕೀಯ ಬದಲಾವಣೆಗಳ ನಡುವೆ ಮೈಸೂರು ರಾಜ್ಯದಲ್ಲೂ ಮಹತ್ವದ ಬೆಳವಣಿಗೆಗಳು ನಡೆಯುತ್ತಿವೆ. 2ನೇ ಚಾಮರಾಜ ಒಡೆಯರ್ ಅವರು ಹೊರಗಿನ ಅಸ್ಥಿರತೆಯನ್ನು ನೋಡಿ ಮೊದಲು ತಮ್ಮ ರಾಜ್ಯದ ಆಡಳಿತವನ್ನು ಬಲಪಡಿಸಿಕೊಳ್ಳುವಲ್ಲಿ ಹೆಚ್ಚಿನ ಗಮನ ಹರಿಸಿದರು. ಇದು ಈ ಟೈಮಲ್ಲಿ ತುಂಬಾ ಮುಖ್ಯವಾಗಿತ್ತು. 2ನೇ ಚಾಮರಾಜ ಒಡೆಯರ್ ಅವರು ಗ್ರಾಮ ಮಟ್ಟದ ಆಡಳಿತವನ್ನು ಶಕ್ತಿಶಾಲಿ ಮಾಡಿದರು. ತೆರಿಗೆ ವ್ಯವಸ್ಥೆಯನ್ನು ಸುಧಾರಿಸಿದರು. ಜನರ ಬೆಂಬಲ ಪಡೆಯಲು ಪ್ರಯತ್ನಿಸಿದರು. ಇದರ ಪರಿಣಾಮವಾಗಿ ಮೈಸೂರು ರಾಜ್ಯದಲ್ಲಿ ಸ್ಥಿರತೆ ಹೆಚ್ಚಾಯಿತು. ಮೈಸೂರು ಬಂಡಾಯದ ಆರಂಭ. ಸ್ನೇಹಿತರೆ, ಇಲ್ಲಿಯವರೆಗೂ ಮೈಸೂರು ರಾಜ್ಯ ವಿಜಯನಗರಕ್ಕೆ ನಿಷ್ಠೆಯಿಂದ ಇತ್ತು. ಆದರೆ ವಿಜಯನಗರ ಒಳಗಿನ ಅಸ್ಥಿರತೆ ನೋಡಿ ನಿಧಾನವಾಗಿ ಬಂಡಾಯದ ಮನೋಭಾವ ಹುಟ್ಟತೊಡಗಿತು. 2ನೇ ಚಾಮರಾಜ ಒಡೆಯರ್ ಅವರು ಬಹುತೇಕ ಸಮಯ ಶಾಂತವಾಗಿದ್ದರು. ಹಾಗಂದ ಮಾತ್ರಕ್ಕೆ ರಾಜ್ಯದಲ್ಲಿ ವಿಜಯನಗರದ ಸಾಮ್ರಾಜ್ಯದಲ್ಲಿ ಆಗಿರೋ ತರ ಬದಲಾವಣೆಯನ್ನು ನೋಡ್ತಾ ಸುಮ್ಮನೆ ಕೂರುವ ವ್ಯಕ್ತಿ ಆಗಿರಲಿಲ್ಲ.
ಅವರು ಸಮಯ ಸಾಧಕರಾಗಿದ್ದರು. ಅವಕಾಶವನ್ನು ಬಳಸಿಕೊಂಡು ತಮ್ಮ ಪ್ರಭಾವವನ್ನು ಹೆಚ್ಚಿಸಿಕೊಳ್ಳುತ್ತಿದ್ದರು. ಇವರ ಜೊತೆಗೆ ಇತರ ನಾಯಕರಾದ ಉಮ್ಮತ್ತೂರು ಪ್ರದೇಶದ ನಾಯಕರು, ಇತರ ಸಣ್ಣ ಆಡಳಿತಗಾರರು ಕೂಡ ವಿಜಯನಗರದ ವಿರುದ್ಧ ತಿರುಗಿ ಬೀಳಲು ಪ್ರಾರಂಭಿಸಿದರು. ಈ ಟೈಮ್ನಲ್ಲಿ ದಕ್ಷಿಣ ಭಾರತದ ರಾಜಕೀಯದಲ್ಲಿ ಮಹತ್ವದ ಬದಲಾವಣೆ ನಡೆಯುತ್ತದೆ. ಅದೇನೆಂದ್ರೆ, ದಕ್ಷಿಣ ಭಾರತದ ರಾಜಕೀಯದಲ್ಲಿ ಪೋರ್ಚುಗೀಸ್ ಶಕ್ತಿಗಳು ಮೊದಲ ಬಾರಿಗೆ ಹಸ್ತಕ್ಷೇಪ ಮಾಡುತ್ತಾರೆ. ಇವರು ವಿಜಯನಗರ ಸಾಮ್ರಾಜ್ಯದ ತುಳುವ ನರಸಿಂಹರ ಪರವಾಗಿ ನಿಲ್ಲುತ್ತಾರೆ. ಈ ಮೂಲಕ ಇದು ಭಾರತದ ಇತಿಹಾಸದಲ್ಲೇ ಮೊದಲು ರಾಜಕೀಯ ಹಸ್ತಕ್ಷೇಪಗಳಲ್ಲಿ ಒಂದಾಗಿದೆ. ಈ ಬದಲಾವಣೆ ಮೈಸೂರು ರಾಜ್ಯದ ಮೇಲೆ ಪ್ರಭಾವ ಬೀರುತ್ತದೆ. ಇಲ್ಲಿಯವರೆಗೆ ಕೇವಲ ರಾಜ್ಯ ವಿಸ್ತರಣೆ ಹಾಗೂ ಒಳ ಆಡಳಿತ ಮೇಲೆ ಗಮನ ಹರಿಸಲಾಗುತ್ತಿತ್ತು. ಆದರೆ ರಾಜಕೀಯದಲ್ಲಿ ಆಗಿದ್ದ ಬದಲಾವಣೆ ನೋಡಿ ಮೈಸೂರು ರಾಜ್ಯವು ತನ್ನ ಸೈನಿಕ ಶಕ್ತಿಯನ್ನು ಹೆಚ್ಚಿಸೋಕೆ ಮುಂದಾಯಿತು. ಸೇನೆಯನ್ನು ಸಂಘಟಿಸೋಕೆ ಇರುವ ಸೇನೆಯ ಸುಧಾರಣೆ, ಹೊಸ ಯೋಧರ ಸೇರ್ಪಡೆ ಸೇರಿದಂತೆ ತಮ್ಮ ರಾಜ್ಯದ ಗಡಿ ಭಾಗಗಳನ್ನು ರಕ್ಷಿಸುವತ್ತ ಗಮನ ಹರಿಸಲಾಯಿತು. ಈ ಸೇನಾ ಬಲವರ್ಧನೆ ಮುಂದೆ ಮೈಸೂರು ರಾಜ್ಯದ ವಿಸ್ತರಣೆಗೆ ದಾರಿ ಮಾಡಿಕೊಳ್ಳುವಲ್ಲಿ ನೆರವಾಯಿತು. ಇನ್ನು ಇತ್ತ ಹಲವು ವರ್ಷಗಳ ಅಸ್ಥಿರತೆಯ ನಂತರ ವಿಜಯನಗರದಲ್ಲಿ ಮತ್ತೊಂದು ಬದಲಾವಣೆ ಆಗುತ್ತದೆ. 1509ರಲ್ಲಿ ವಿಜಯನಗರದ ಸಿಂಹಾಸನ ಕೃಷ್ಣದೇವರಾಯರ ಕೈ ಸೇರುತ್ತದೆ. ಇವರ ಅಧಿಕಾರದ ಅವಧಿಯಲ್ಲಿ ವಿಜಯನಗರ ಸಾಮ್ರಾಜ್ಯ ಮತ್ತೆ ಸ್ಥಿರತೆಯನ್ನು ಕಾಣೋಕೆ ಶುರು ಮಾಡುತ್ತದೆ, ಹಾಗೆ ಮತ್ತಷ್ಟು ಬಲವಾಗುತ್ತದೆ. ಇದನ್ನು ಗಮನಿಸಿದ ಎರಡನೇ ಚಾಮರಾಜ ಒಡೆಯರ್ ಅವರು ಕೆಲಕಾಲ ಬಂಡಾಯವನ್ನು ಮತ್ತೆ ಶಾಂತರಾಗುತ್ತಾರೆ. ಯಾವುದೇ ಬಂಡಾಯ ನಡೆಸೋಕೆ ಹೋಗಲಿಲ್ಲ. ಅಧಿಕಾರಕ್ಕೆ ಬಂದ ಹೊಸ ರಾಜ ಹೇಗೆ, ಅವರ ಆಡಳಿತ ಹೇಗೆ ಅನ್ನೋದನ್ನು ತಿಳಿದುಕೊಳ್ಳುತ್ತಾ ಇರುತ್ತಾರೆ. ಆದರೆ 1513ರಲ್ಲಿ ನಿಧನರಾಗುತ್ತಾರೆ. ಸ್ನೇಹಿತರೆ, ಎರಡನೇ ಚಾಮರಾಜ ಒಡೆಯರ್ ಅವರ ಅವಧಿ ಮೈಸೂರು ರಾಜ್ಯಕ್ಕೆ ತುಂಬಾ ಮಹತ್ವವಾಗಿತ್ತು. ಯಾಕಂದ್ರೆ ಹೊರಗೆ ಅಷ್ಟೆಲ್ಲ ಅಸ್ಥಿರತೆ ಇದ್ದರೂ ಮೈಸೂರು ರಾಜ್ಯ ಮಾತ್ರ ತನ್ನ ಸ್ಥಿರತೆಯನ್ನು ಕಳೆದುಕೊಳ್ಳಲಿಲ್ಲ. ರಾಜಕೀಯವನ್ನು ಅರಿತು ತಮ್ಮ ಚಾತುರ್ಯದಿಂದ ರಾಜ್ಯಕ್ಕೆ ಏನೋ ಅವಶ್ಯಕತೆ ಇದೆ ಅನ್ನೋದನ್ನು ಅರಿತು ಆ ದಾರಿಯಲ್ಲಿ ಕೆಲಸ ಮಾಡಿದರು. ಅಲ್ಲದೆ ಇವರು ಬಂಡಾಯಕ್ಕೆ ಸಿದ್ಧವಾಗಿದ್ದು ಸ್ವತಂತ್ರದ ಆಲೋಚನೆಗೆ ಮುನ್ನಡಿ ಬರೆದರು. ಇದು ಮುಂದಿನ ದೊಡ್ಡ ಬದಲಾವಣೆಗಳಿಗೆ ಅಡಿಪಾಯವಾಗಿತ್ತು. ಸ್ನೇಹಿತರೆ, ವಿಜಯನಗರ ಸಾಮ್ರಾಜ್ಯ ದುರ್ಬಲವಾದಂತೆ ಸಾಮಂತ ರಾಜ್ಯಗಳು ಬಲಿಷ್ಠವಾಗೋಕೆ ಶುರುವಾಗಿದ್ದವು. ಇದರಲ್ಲಿ ಮೈಸೂರು ರಾಜ್ಯ ಕೂಡ ಒಂದು. ತನ್ನ ಸ್ವಂತ ಶಕ್ತಿಯನ್ನು ಅರಿತುಕೊಳ್ಳೋಕೆ ಶುರು ಮಾಡಿತ್ತು. ರಾಜ್ಯವನ್ನು ವಿಸ್ತರಿಸೋಕ್ಕಿಂತ ಇವರು ರಾಜ್ಯವನ್ನೇ ಕಾಪಾಡಿಕೊಳ್ಳುವುದು ಮುಖ್ಯ ಅನ್ನೋದು ಅರಿವಾಯಿತು. ಇದಕ್ಕಾಗಿ ಸೇನೆ ಶಕ್ತಿ ಹೆಚ್ಚಾಯಿತು, ಗಡಿ ರಕ್ಷಣೆ ಭದ್ರವಾಯಿತು. ಎರಡನೇ ಚಾಮರಾಜ ಒಡೆಯರ್ ಅವರು ಅವಧಿ ಅಷ್ಟೊಂದು ಅಸ್ಥಿರತೆಯಿಂದ ಕೂಡಿದ್ರು ತಮ್ಮ ರಾಜ್ಯವನ್ನು ಮಾತ್ರ ಸ್ಥಿರತೆ ಕಳೆದುಕೊಳ್ಳದಂತೆ ಸಮರ್ಥ ರಾಜರಾಗಿ ನೋಡಿಕೊಂಡರು. ಇದರಿಂದ ಮುಂಬರುವ ರಾಜರಿಗೆ ಒಬ್ಬ ಉತ್ತಮ ನಾಯಕರಾದರು. ಸ್ನೇಹಿತರೆ, ಇದಾಗಿತ್ತು ಮೈಸೂರು ರಾಜವಂಶದ 3ನೇ ಭಾಗ. ಮುಂದಿನ ಎಪಿಸೋಡ್ನಲ್ಲಿ ಮೈಸೂರು ರಾಜ್ಯ ಸ್ವತಂತ್ರವಾಗಿದ್ದು ಹೇಗೆ, ಯಾರ ಅವಧಿಯಲ್ಲಿ ಸ್ವತಂತ್ರಗೊಂಡಿತು, ಮೈಸೂರು ಶಕ್ತಿಶಾಲಿ ಸಂಸ್ಥಾನವಾಗಿದ್ದು ಹೇಗೆ ಅನ್ನೋ ಬಗ್ಗೆ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಸ್ನೇಹಿತರೆ, ಇತಿಹಾಸ ನಮಗೆ ಹೇಳೋದು ಏನಂದ್ರೆ, ಅವಕಾಶ ಬಂದಾಗ ಅದನ್ನು ಗುರುತಿಸುವವರೇ ಇತಿಹಾಸ ನಿರ್ಮಿಸುತ್ತಾರೆ. ಈ ವಿಡಿಯೋ ನಿಮಗೆ ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಮುಂದಿನ ಸರಣಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.